ಚಿಂತಾಮಣಿ ನಗರದ ಸಮಗ್ರ ಅಭಿವೃದ್ಧಿ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಚಿಂತಾಮಣಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ನೂತನ ಕಚೇರಿಯನ್ನು ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಧಿಕೃತವಾಗಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಗರದ ವ್ಯವಸ್ಥಿತ ಬೆಳವಣಿಗೆಗೆ ಪ್ರಾಧಿಕಾರದ ಪಾತ್ರ ಬಹಳ ದೊಡ್ಡದಿದೆ. ಸಾರ್ವಜನಿಕರು ತಮ್ಮ ನಿವೇಶನ ಹಾಗೂ ಕಟ್ಟಡಗಳ ಅನುಮೋದನೆಗಾಗಿ ಇನ್ನು ಮುಂದೆ ಅಲೆಯುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಈ ಹಿಂದೆ ಆಶ್ರಯ ಬಡಾವಣೆಗಾಗಿ ಗುರುತಿಸಲಾಗಿದ್ದ ಜಾಗಗಳ ಬಗ್ಗೆ ಮಾಹಿತಿ ನೀಡಿದರು. ಬಡವರಿಗೆ ನಿವೇಶನ ನೀಡುವ ಉದ್ದೇಶದಿಂದ ಈ ಹಿಂದೆ ಸುಮಾರು 33 ರಿಂದ 36 ಎಕರೆ ಜಾಗವನ್ನು ಗುರುತಿಸಲಾಗಿತ್ತು. ನಗರದಲ್ಲಿ ವಸತಿ ಸೌಕರ್ಯದ ಅಗತ್ಯವನ್ನು ಮನಗಂಡು ಪೌರಕಾರ್ಮಿಕರಿಗೆ ಅಪಾರ್ಟ್ಮೆಂಟ್ ನಿರ್ಮಾಣ ಹಾಗೂ ಆಶ್ರಯ ಬಡಾವಣೆಗಳಲ್ಲಿ ಬಾಕಿ ಉಳಿದಿರುವ ಸುಮಾರು 10 ಎಕರೆ ಪ್ರದೇಶದಲ್ಲಿ ವರ್ಟಿಕಲ್ ಮಾದರಿಯ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಿಸುವ ಆಲೋಚನೆ ಇದೆ ಎಂದು ಸಚಿವರು ತಿಳಿಸಿದರು. ವಿಶೇಷವಾದಂತಹ ಒಂದು ಈಗ ನಗರ ವ್ಯವಸ್ಥಿತವಾಗಿ ಆಗಬೇಕಾದ್ರೆ ಅದಕ್ಕೊಂದು ದೂರದೃಷ್ಟಿ ಇರಬೇಕು ಮತ್ತು ನಾಗರಿಕರು ಸಹ ಸಂಪೂರ್ಣವಾಗಿ ಅದಕ್ಕೆ ಸಹಕಾರವನ್ನು ಕೊಟ್ಟಾಗ ಮಾತ್ರ ನಾವು ಒಂದು ಸುಂದರವಾದಂಥ ನಗರದ ಸುಸಜ್ಜಿತವಾಗಿ ಮತ್ತು ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡಂತಹ ನಗರವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಕಾರಣದಿಂದ ಚಿಂತಾಮಣಿ ಯೋಜನಾ ಪ್ರದೇಶ ಆಗಿತ್ತು ಹಿಂದೆ. ಚಿಂತಾಮಣಿ ಯೋಜನಾ ಪ್ರದೇಶ ಹಿಂದೆ ನಮ್ಮ ತಂದೆಯವರ ಕಾಲದಲ್ಲಿ ಆಗಿದ್ದಂಥದ್ದು ಮತ್ತು ಅದಕ್ಕೆ ಸಿಟಿ ಡೆವಲಪ್ಮೆಂಟ್ ಪ್ಲಾನ್ ಅಂದರೆ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಅಂತೇಳಿ ಮಾಡಿದ್ರು. ನಗರದ ಪರಿಮಿತಿಯನ್ನು ನಗರಸಭೆಯ ಪರಿಮಿತಿಯನ್ನು ವ್ಯಾಪ್ತಿಗೆ ತಗೊಂಡು ಅದನ್ನ ಅಷ್ಟರ ವ್ಯಾಪ್ತಿ ಒಳಗೆ ಅಭಿವೃದ್ಧಿ ಮಾಡತಕ್ಕಂಥದ್ದು. ಈಗ ನಾವು ಬಹಳ ದಿವಸಗಳ ಕನಸಿದೆ, ಯಾಕಂದ್ರೆ ನಗರ ವೇಗವಾಗಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ಅವ್ಯವಸ್ಥೆ ಮತ್ತು ಅವೈಜ್ಞಾನಿಕವಾಗಿ ಕೆಲವರ ಒಂದು ಸ್ವಾರ್ಥಕ್ಕೆ ಗುರಿ ಆಗ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇತ್ತು. ಇವನ್ನೆಲ್ಲ ಮನಗಂಡು ನಾವು 2015-16 ಆಗ ಇದಕ್ಕೆ ಒಂದು ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್, ಯಾಕಂದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ 15 ವರ್ಷಕ್ಕೆ ಒಂದ್ಸತಿ CDP ಆಗುತ್ತೆ. ಈಗ 2030 ಆಗುವಂಥದ್ದಕ್ಕೆ ಆ ಸಂದರ್ಭದಲ್ಲಿ ನಾವು ಅದನ್ನ ರೆಡಿ ಮಾಡಿಸಿ ಅವಾಗ ನಾನೇ ಸೋತಿದ್ರು ಸಹ ಅದನ್ನ ಸರ್ಕಾರದಲ್ಲಿ ನಾನೇ ಅದನ್ನ ಹಿಂದೆ ಬಿದ್ದು ಅಪ್ರೂವ್ ಮಾಡಿಸ್ಕೊಟ್ಟಿದ್ದೆ. ನಗರದ ವ್ಯಾಪ್ತಿಯಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಸಕ್ರಮಗೊಳಿಸಲು ಅವಕಾಶವಿಲ್ಲ ಎಂಬ ಕಾನೂನನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುವುದೆಂದು ಎಚ್ಚರಿಸಿದರು. ಇನ್ನು ಕೆಲವು ಕಡೆಗಳಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿರುವ ಪ್ರಕರಣಗಳು ಗಮನಕ್ಕೆ ಬಂದಿವೆ. ಅಂತಹ ಅಕ್ರಮಗಳಿಗೆ ಅವಕಾಶ ನೀಡದೆ ಅರ್ಹ ಫಲಾನುಭವಿಗಳಿಗೆ ಸೈಟ್ ಹಾಗೂ ನಿವೇಶನಗಳನ್ನು ನೀಡಲು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಜಿ ಪ್ರಭು, ನಗರ ಪ್ರಾಧಿಕಾರ ಯೋಜನೆಯ ಅಧ್ಯಕ್ಷರಾದ ಶ್ರೀನಾಥ್ ಬಾಬು, ಸದಸ್ಯರಾದ ಡಾಕ್ಟರ್ ಮೆಹಬೂಬ್ ಪಾಷಾ, RMJ ಶ್ರೀನಿವಾಸ್, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ.